ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಚಂದ್ರಬಾಬು ನಾಯ್ಡು ಹೊಸ ರಾಜಕೀಯನ ಶುರು ಮಾಡಿದ್ದಾರೆ. NDA ಬಿಟ್ಟು ಕಾಂಗ್ರೆಸ್ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಜೊತೆ ಕೊಡುವರ ಯಾಕಂತಂದ್ರೆ ಇತ್ತೀಚಿನ ಡೆವಲಪ್ಮೆಂಟ್ ನೋಡ್ತಾ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲೇ. ಮೋದಿ ಶಾರವರು ಅವ್ರಿಗೀಗ ಮುಖ್ಯವಾಗಿ ಬೇಕಾಗಿದ್ದು 362 ಸಂಸದರ ಬೆಂಬಲ. ಯಾಕೆ ಇದು ಬೇಕಾಗೈತಿ? ಈಗ ನಿಮ್ಮ ಮುಂದೆ ಚರ್ಚೆನೂ ಆಗಿದೆ. ಇದು ಡಿಲಿಮಿಟೇಷನ್ ಅಂದರೆ ಕ್ಷೇತ್ರ ಮರು ವಿಂಗಡಣೆ ಮಾಡಿಕೊಂಡು ಉತ್ತರದಲ್ಲಿ ಮ್ಯಾಕ್ಸಿಮಮ್ 800ಗಿಂತ ಹೆಚ್ಚು ಸೀಟ್ ಆದವಪ್ಪ ಅಂತಂದ್ರೆ ಉತ್ತರದಲ್ಲಿ ಮ್ಯಾಕ್ಸಿಮಮ್ ಆಗ್ತಾವೆ. ನಮ್ಮ ಸೋಲಿಗೆ ಯಾವುದು ಕಾರಣ ಇಲ್ಲ, ನಾವು ಗೆಲ್ತಾ ಹೋಗ್ತೀವಿ ನಿರಂತರವಾಗಿ ಅಂತ. ಈಗಾಗಲೇ SIRದಿಂದಾಗಿರ್ಬೋದು, EVMಗಳಿಂದಾಗಿರ್ಬೋದು ಇಲೆಕ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಕಾಂಪಿಟೇಷನ್ ಇರೋದು ಅಷ್ಟು 4-5%, 5-6%, ಮ್ಯಾಕ್ಸಿಮಮ್ 8%. 8% ಓಟ್ಗಳನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ SIR ಮತ್ತು EVM ತಂತ್ರಜ್ಞಾನದಿಂದ. ಇಡೀ ಪೂರ್ತಿ ರಿಸಲ್ಟ್ ಬಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಾಕ್ಷಿಗಳು ಕರ್ನಾಟಕ ಆಗಿರ್ಬೋದು, ಮೊನ್ನೆ ಕೇರಳ ಆಗಿರ್ಬೋದು, ಜೊತೆಗೆ ತಮಿಳುನಾಡಿನಲ್ಲಿ ನಾವು ನೋಡಿದ್ದೀವಿ. 100% ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ 8% ಚೇಂಜ್ ಮಾಡಿದರೆ ಗೆಲ್ಲುವ ಸಾಧ್ಯತೆ ಹೆಚ್ಚಾಗ್ತಾವೆ. ಅದು ನಾವು ಇಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ನೋಡಿದ್ವಿ, ಬಿಹಾರದಲ್ಲಿ ನೋಡಿದ್ವಿ, ಮತ್ತೊಂದು ನೋಡಿದ್ವಿ. ಹೀಗಾಗಿ ಅದ್ರ ಬಗ್ಗೆ ಅವ್ರಿಗೆ ವರಿ ಇಲ್ಲ, ಗೆಲ್ಲುವ ಸೂತ್ರ ಹಿಡ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ಕೊಂಡ್ಬಿಟ್ಟಿವಪ್ಪ ಅಂತಂದ್ರೆ ಉತ್ತರ ಭಾರತದ ಮ್ಯಾಕ್ಸಿಮಮ್ MP ಗಳಾಗ್ತಾರೆ. ನಾವು ಆರಾಮ್ ಉತ್ತರ ಭಾರತದಲ್ಲೇ ರಾಮನ ಹೆಸರು ಹೇಳೋ ಮತ್ತೇನೋ ಹೇಳಿ ಮತ್ತೆ 370 ಏನೇನೋ ಹೇಳಿ ನಾವು ಗೆಲ್ಲಬಹುದು. ಅಲ್ಲೇ ಒಂದು ರೀತಿ ಏನಪ್ಪ ಅಂತ ಧರ್ಮಾಭಿಮಾನಿಗಳಿದ್ದಾರೆ ಅಥವಾ ಧರ್ಮಾಂಧ ಭಕ್ತರಿದ್ದಾರೆ. ಅದರಲ್ಲೂ ರಾಮ ಮತ್ತು ಹಿಂದುತ್ವ ತೊಗೊಂಡು ನಾವು ಗೆಲ್ಲಬಹುದು ಅನ್ನೋಂಥ ಒಂದು ಸರಳ ಸೂತ್ರವನ್ನು ಹಿಡ್ಕೊಂಡು ಆ ದಿಶೆಯಲ್ಲಿ ಮೋದಿಜಿ ಮತ್ತು ಶಾರವರು ಪ್ರಾದೇಶಿಕ ಪಕ್ಷಗಳನ್ನ ಛಿದ್ರ ಮಾಡ್ತಾ ಇದ್ದಾರೆ, ತುಂಡು ಮಾಡ್ತಾ ಇದ್ದಾರೆ ನೋಡಿ.